ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ತೆ. ನಾನು ಮೊದಲೇ ಹೇಳಿರೋ ಹಾಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಟ್ರಾವೆಲ್ ವ್ಲಾಗ್ನೂ ಸಹ ಇನ್ಕ್ಲೂಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಇದು ನನ್ನ ಫಸ್ಟ್ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಅದು ಅಲ್ಲದೆ ನಾನು ಫಸ್ಟ್ ಟೈಮ್ ಒಬ್ಬಳೇ ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಒಬ್ಬಳೇ ಅಂದರೆ ಫ್ಯಾಮಿಲಿ ಬಿಟ್ಟು. ಮದುವೆ ಆಗಿ 8 ಇಯರ್ಸ್ ಆಯಿತು. 8 ಇಯರ್ಸ್ ಆದಮೇಲೆ ನಾನು ಒಬ್ಬಳೇ ಹೋಗ್ತಾ ಇರೋದು. ಅದು ಫ್ರೆಂಡ್ಸ್ ಜೊತೆ, ಗರ್ಲ್ಸ್ ಗ್ಯಾಂಗ್ ಜೊತೆ. ಫಸ್ಟ್ ಟ್ರೈನ್ ಜರ್ನಿ ಇದು, ಫಸ್ಟ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಇದು. ತುಂಬ ಎಂಜಾಯ್ ಮಾಡಿದೆ ನಾನು. ಇದು ಗೋಕರ್ಣ, ಮಂಡ್ಯ ಟು ಗೋಕರ್ಣ ಟ್ರಾವೆಲ್ ವ್ಲಾಗ್ ಹೇಳ್ತಾಯಿದ್ದೀನಿ. ಮಂಡ್ಯದಿಂದ ಗೋಕರ್ಣಗೆ ಎಕ್ಸಾಕ್ಟ್ ಹೇಳಬೇಕು ಅಂತಂದರೆ 526 ಕಿಲೋಮೀಟರ್ಸ್ ಆಗುತ್ತೆ. ಮತ್ತು ನಾವು ಮಂಡ್ಯದಿಂದ ಬ್ಯಾಂಗ್ಳೂರು ರೀಚ್ ಆದ್ವಿ. ಮತ್ತು ಬ್ಯಾಂಗ್ಳೂರಿಂದ ಗೋಕರ್ಣ ಟ್ರೈನ್ ಹತ್ತಿದ್ವಿ. ಅಲ್ಲಿಂದ ನೈಟ್ ಜರ್ನಿ. ಫಸ್ಟ್ ಆಫ್ ಆಲ್ ಟ್ರೈನು ನನಗೆ ಫಸ್ಟ್ ಟೈಮು ತುಂಬ ಭಯ ಇತ್ತು. ಬಟ್ ಹೇಗೋ ಡಿನ್ನರ್ ಮುಗಿಸಿ ಮಲ್ಕೊಂಡ್ವಿ. ಬೆಳಿಗ್ಗೆ ಎದ್ದಾಗ ನನಗೆ ಟ್ರೈನಲ್ಲಿ ಇದೊಂದು ಒಳ್ಳೆ ವ್ಯೂ ಕಾಣಿಸ್ತು. ಅದನ್ನು ನಾನು ರೆಕಾರ್ಡ್ ಮಾಡಿದ್ದೀನಿ. ಮತ್ತು ಅಲ್ಲಿಂದ ಸೀದಾ ಹೋದ್ವಿ ಕಾತ್ಯಾಯಿನಿ ರೆಸಿಡೆನ್ಸಿ. ನಾವು ಆಲ್ರೆಡಿ ಹೋಟೆಲ್ ಬುಕ್ ಮಾಡಿದ್ವಿ. ಅಲ್ಲಿಗೆ ಬಂದು ಫ್ರೆಶ್ ಅಪ್ ಆದ್ವಿ. ಫ್ರೆಶ್ ಅಪ್ ಆಗಿ ಫಸ್ಟು ಗೋಕರ್ಣ ಮೇನ್ ಅಟ್ರ್ಯಾಕ್ಷನ್ ಅಂದರೆ ಮಹಾಬಲೇಶ್ವರ ಟೆಂಪಲ್. ಅದು ಎಲ್ಲರಿಗೂ ಗೊತ್ತಿರುತ್ತೆ. ಇದು 4ನೇ ಶತಮಾನದ ಹಿಂದೂ ದೇವಾಲಯ ಆಗಿರುತ್ತೆ. ಮತ್ತು ಅಲ್ಲಿ ಹೊರಗಡೆ ಬರ್ತಾ ಇದ್ದಂಗೆ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಅಲ್ಲಿ ಅವ್ರ ಅಟೈರ್ ನೋಡಿ ನಂಗೆ ತುಂಬ ಇಷ್ಟ ಆಯಿತು. ಸೊ ನಾನು ಅವ್ರ ಜೊತೆ ಒಂದು ಫೋಟೋ ತೊಗೊಂಡೆ. ಮತ್ತು ಅಲ್ಲಿಂದ ರೂಮಿಗೆ ಬಂದ್ವಿ. ಫಸ್ಟು ಓಮ್ ಬೀಚ್ ಕವರ್ ಮಾಡೋಣ ಅಂತ ರೆಂಟಲ್ ಬೈಕ್ನ ತೊಗೊಂಡು ನಾನು ನನ್ನ ಫ್ರೆಂಡು ಒಂದು ಬೈಕಲ್ಲಿ ಕೂತ್ಕೊಂಡ್ವಿ, ನನ್ನ ಬೆಸ್ಟಿ. ಮತ್ತು ಅಲ್ಲಿಂದ ಹೊರಟ್ವಿ. ನಾನೇ ಟ್ರಾವೆಲ್ ಫುಲ್ಲು ನಾನೇ ಬೈಕ್ ರೈಡ್ ಮಾಡಿರೋದು. ನನಗೆ ತುಂಬ ಭಯ ಇತ್ತು ಅವಳ ಕೈ ಕೊಡೋಕ್ಕೆ ಫಸ್ಟ್ ಆಫ್ ಆಲ್. ಮತ್ತು ಅಲ್ಲಿ ಹೋದ ತಕ್ಷಣ ಮಾಮೂಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಬೀಚ್ ಹತ್ರ ಅಟ್ರ್ಯಾಕ್ಷನ್ ಹೇರ್ ಬ್ರೈಡ್ ಇರುತ್ತಲ್ಲ, ಬ್ರೈಡ್ ಮಾಡಿಸ್ಕೊಳ್ಳೋದು. ಹೇರ್ ಬ್ರೈಡ್ ಮಾಡಿಸ್ಕೊಂಡ್ವಿ ಎಲ್ಲರೂ. ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಆ ಬೀಚ್ ಹತ್ರ ಒಂದಷ್ಟು ಫೋಟೋ ಸೆಷನ್ ಮಾಮೂಲಿ ಇದ್ದೇ ಇರುತ್ತಲ್ಲ, ಫೋಟೋ ಸೆಷನ್ ನಡೀತು. ಮತ್ತು ಆ ಬೀಚಲ್ಲಿ ಜಸ್ಟ್ ಹಾಗೆ ಒಂದು ವಾಕ್ ಮಾಡಿದ್ವಿ. ತುಂಬ ಇಷ್ಟ ಆಯಿತು. ಓಮ್ ಬೀಚ್ ಇದು. ಇನ್ನೇನು ಸನ್ಸೆಟ್ ಆಗೋ ಟೈಮ್ ಬಂದಿತ್ತು ಆ್ಯಕ್ಚುಲಿ ಆಗ. ಮತ್ತು ಆ ಟೈಮಲ್ಲೇ ನನ್ನ ಮಗಳು ವೀಡಿಯೋ ಕಾಲ್ ಮಾಡಿದ್ಲು. ಅವಳಿಗೂ ಸಹ ಬೀಚನ್ನ ತೋರಿಸಿದೆ. ಅವಳು ತುಂಬ ಖುಷಿಪಟ್ಟಳು. ಮತ್ತು ಅಲ್ಲಿಂದ ಬಂದು ನಾವು ಮತ್ತೆ ಫ್ರೆಶ್ ಅಪ್ ಆಗಿ ಕೂಡ್ಲೆ ಬೀಚಿಗೆ ಹೋದ್ವಿ. ಕೂಡ್ಲೆ ಬೀಚ್ ಈವ್ನಿಂಗ್ ಸನ್ಸೆಟ್ ನೋಡೋಣ ಅಂತ ಹೋದ್ವಿ. ಅಲ್ಲಿ ಹೋದರೆ ದಾರಿ ತುಂಬ ದೂರ. ತುಂಬ ರಸ್ತೆಗಳು ಚೆನ್ನಾಗಿರಲಿಲ್ಲ. ಗಾಡಿ ಓಡಿಸೋಕ್ಕೆ ತುಂಬ ಭಯ ಆಗ್ತಾಯಿತ್ತು. ಬಟ್ ಹೇಗೋ ರೀಚ್ ಆದ್ವಿ. ಬಟ್ ಸನ್ಸೆಟ್ ಇನ್ನೊಂದು ಸ್ವಲ್ಪದಲ್ಲೇ ಮಿಸ್ ಆಗೋದ್ರಲ್ಲಿತ್ತು. ಸಿಕ್ತು. ಸನ್ಸೆಟ್ ನೋಡಿದ್ವಿ. ಸಖತ್ ಎಂಜಾಯ್ ಮಾಡಿದೆ ನಾನಂತೂ. ಫಸ್ಟ್ ಟೈಮ್ ಮಕ್ಕಳನ್ನ, ಹಸ್ಬೆಂಡ್ನ ಎಲ್ಲನೂ ಬಿಟ್ಟು ಹೋಗಿರೋದು. ಆದರೂ ಒಂಥರ ಚೆನ್ನಾಗಿತ್ತು ಗರ್ಲ್ಸ್ ಜೊತೆ ಟ್ರಿಪ್ಪು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಮತ್ತು ಅಲ್ಲೇ ಏನೂ ಗೊತ್ತಿಲ್ಲ, ಆ ಬೀಚ್ ಹತ್ರ ಹೋದ ತಕ್ಷಣ ನನಗೊಂದು ಸಾಂಗ್ ನೆನಪಾಯಿತು. ಆ ಸಾಂಗ್ ನನಗೇನು ಫೇವ್ರೆಟ್ ಸಾಂಗ್ ಅಲ್ಲ. ಬಟ್ ಆದರೆ ಈ ಸಂಜೆ ಯಾಕಾಗಿದೆ ನೀನಿಲ್ಲದೆ, ಈ ಸಂಜೆ ಯಾಕಾಗಿದೆ, ಅದೇ ಲಿರಿಕ್ಸ್ ಆಡ್ತಾಯಿದ್ದೀನಿ ನಾನು ಆ್ಯಕ್ಚುಲಿ. ಏನಂತ ಗೊತ್ತಿಲ್ಲ, ಒಟ್ನಲ್ಲಿ ನನಗೆ ಆ ಸಾಂಗ್ ನೆನಪಾಯಿತು. ಬಟ್ ಆ ವ್ಯೂ ನೋಡಿದಾಗ ಸುಮ್ಮನೆ ಹಂಗೆ ಒಂದೆರಡು ಲೈನ್ ನನಗೆ ಇಷ್ಟ ಅಂತ ಹಾಡಿದೆ. ನನ್ನ ವಾಯ್ಸ್ ಅಷ್ಟು ಚೆನ್ನಾಗಿಲ್ಲ, ಅದಕ್ಕೆ ನಾನು ಅದನ್ನು ಹಾಕಿಲ್ಲ. ಬಟ್ ತುಂಬ ಚೆನ್ನಾಗಿ ಅನ್ನಿಸ್ತು. ಅಲ್ಲೇ ಕುಲ್ಫಿ ಮಾರ್ಕೊಂಡು ಬರ್ತಾಯಿದ್ರು. ಕುಲ್ಫಿ ನೋಡಿ ತುಂಬ ಎಕ್ಸೈಟ್ಮೆಂಟ್ ಎಲ್ಲ ಕುಲ್ಫಿ ತೊಗೊಂಡ್ವಿ. ಕುಲ್ಫಿ ತೊಗೊಂಡು ಅಲ್ಲಿಂದ ಟೇಸ್ಟ್ ಮಾಡಿ ಮತ್ತು ಅಲ್ಲಿಂದ ಹೊರಟ್ವಿ. ನೈಟ್ ವ್ಯೂ ಬಂದು ಗೋಕರ್ಣ ಬೀಚಲ್ಲಿ ಒಂದು ಸ್ವಲ್ಪ ಹೊತ್ತು ಎಲ್ಲಾದರೂ ಆಟ ಆಡಿದ್ವಿ. ಆಟ ಆಡಿಕೊಂಡು ಮತ್ತೆ ಹೋಗಿ ನೈಟು ಮಲ್ಕೊಂಡ್ವಿ. ಬೆಳಗ್ಗೆ ಯಾಣ ಹೋಗೋದಿತ್ತಲ್ಲ, ಅದಕ್ಕೆ ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕು ಅಂತ ಎದ್ದು ಫ್ರೆಶ್ ಅಪ್ ಆಗಿ ಫೋಟೋಸ್ ತೊಗೊಂಡೆ. ಸೆಲ್ಫಿ ಫೋಟೋಸು. ನನಗೆ ಮೊದಲೇ ಫೋಟೋಸ್ ಅಂದರೆ ತುಂಬ ಕ್ರೇಜು. ಸೊ ಫೋಟೋಸ್ ತೊಗೊಳ್ತಾ ನಿಂತಿದ್ದೆ. ನಾನು ಬೇಗ ರೆಡಿ ಆಗಿಬಿಡ್ತಾಯಿದ್ದೆ ಎಲ್ಲರಿಗಿಂತ ಫೋಟೋಸ್ ತೊಗೊಳಕ್ಕೆ ಅಂತಲೇ. ಆಮೇಲೆ ಹೋಗ್ತಾ ದಾರಿಯಲ್ಲಿ ಒಂದಷ್ಟು ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿ ಬರ್ತಾಯಿತ್ತು ಫೋಟೋಸು. ಪಿಂಕ್ ಕಲರ್ ಇರೋದ್ರಿಂದ ಬ್ಯಾಕ್ಗ್ರೌಂಡ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಫೋಟೋಸು ಇನ್ನೂ ಬೇಕು ಅಂತಲೇ ಅನಿಸ್ತಾಯಿತ್ತು ಹೊರತು ಸಾಕು ಅಂತಲೇ ಅನಿಸ್ತಾ ಇರಲಿಲ್ಲ. ಮತ್ತು ಅಲ್ಲಿಂದ ಯಾಣ ರೀಚ್ ಆದ್ವಿ. ಯಾಣ ರೀಚ್ ಆಗಿ ಅಲ್ಲಿ
ಟ್ರೆಕ್ಕಿಂಗ್ ಹೋಗಬೇಕು ಇನ್ನೇನು. ಅದಕ್ಕಿಂತ ಮುಂಚೆನೂ ಫೋಟೋಶೂಟ್ ಮಾಡ್ಕೊಂಡ್ವಿ, ಮತ್ತು ಟ್ರೆಕ್ಕಿಂಗ್ ಅಂತ ಹೊರಟ್ವಿ. ನೋಡಿ, ಶಿರಸಿ ರೂಟ್ ಕಡೆಯಿಂದ ಹೋದರೆ ತುಂಬ ಹತ್ರ ಆಗುತ್ತೆ. ಇದು ತುಂಬ ಲಾಂಗ್ ಡಿಸ್ಟೆನ್ಸ್ ಇರಲ್ಲ. ನಾವು ಯಾಣ ಅಂದರೆ ತುಂಬ ನಡಿಬೇಕು ಅಂತ ಅಂದ್ಕೊಂಡು ಬೇಗ ಬೇಗ ರೆಡಿಯಾಗಿ ಅರ್ಜೆಂಟಲ್ಲಿ ಬಂದ್ವಿ. ಬಟ್ ಇದು ಶಿರಸಿ ರೂಟ್ ಕಡೆಯಿಂದ ಬಂದರೆ ಹತ್ರ ಆಗುತ್ತಂತೆ. ಬರೀ 1.5 ಕಿಲೋಮೀಟರ್ಸ್ ಅಷ್ಟೇ. ಚೆನ್ನಾಗಿತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಯಾಣ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನೋಡಿದ್ದು. ಸಖತ್ತಾಗಿ ಅನಿಸ್ತು. ಎಲ್ಲರೂ ಅಷ್ಟೇ ಸಖತ್ ಎಂಜಾಯ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ಹಾಗಾಗಿ ಅಲ್ಲಲ್ಲೇ ಮಧ್ಯ ಸೆಲ್ಫಿ ವೀಡಿಯೋಸ್ ಮಾಡ್ತಾಯಿದ್ದೆ. ಪೋಸ್ಟ್ ಮಾಡೋಣ ಅಂತಲೇ ಇಂಟೆನ್ಷನ್ ಇಟ್ಕೊಂಡೆ ಮಾಡ್ತಾಯಿದ್ದೆ. ಅಷ್ಟು ಏನು ಸುಸ್ತಾಗಿದ್ದರೂ ಸಹ ಮಾಡಿದ್ದೀನಿ. ಫಸ್ಟ್ ಟೈಮ್ ನಾನು ಈ ಥರ ಒಂದು ಟ್ರಾವೆಲ್ ವ್ಲಾಗ್ ಆಗಿರಲಿ ಅಥವಾ ಒಂದೇನೋ ಮಾಡಬೇಕು ಅಂತ ಹೊರಟಿರೋದು. ಇದು ನನ್ನ ಮಗಳಿಂದ ಆ್ಯಕ್ಚುಲಿ ಶುರು ಚಾನಲ್ ಅಂತ ಕ್ರಿಯೇಟ್ ಆಗಿದೆ ಅವಳಿಂದ. ಅವಳೇ ಕ್ರಿಯೇಟ್ ಮಾಡಿರೋದು ಯೂಟ್ಯೂಬ್ ಚಾನಲ್ನ. ಅವಳು ಶಾರ್ಟ್ಸ್ ನೋಡಿ ಕ್ರೇಜ್ಗೆ ಅವಳೇ ಫಸ್ಟು ಪೆಟ್ ಬಂದಿತ್ತು. ಆ ಪೆಟ್ಟಿಂದ ಒಂದು ಶಾರ್ಟ್ ಹಾಕಿದ್ದು. ಆ ಶಾರ್ಟಿಂದ ವೀಡಿಯೋಸು ಲೈಕ್ ಆಗಿದ್ದನ್ನ ನೋಡಿ ನಾನು ಒಂದು ಯೂಟ್ಯೂಬ್ ಚಾನಲ್ನ ಮಾಡೋಣ ಅಂತ ಕ್ರಿಯೇಟ್ ಮಾಡಿದ್ದು. ಆ್ಯಕ್ಚುಲಿ ಇದು ಟ್ರಾವೆಲ್ ಹೋಗುವಾಗ ಸುಮ್ಮನೆ ಒಂದು ಬೈಕ್ ವೀಡಿಯೋ ಇರಲಿ, ಎಲ್ಲರೂ ಹೋಗಿ ಬಂದಿದ್ದೀವಿ ಅಂತ ಮೆಮೊರಿಗಿರಲಿ ಅಂತ ವೀಡಿಯೋ ಸೆಟ್ ಮಾಡ್ತಾಯಿದ್ದೆ. ಆ್ಯಕ್ಚುಲಿ ಇದು ನನ್ನದೇ ಐಡಿಯಾ. ವರ್ಕ್ ಆಗುತ್ತಾ ಇಲ್ವಾ ಅಂತ ನೋಡ್ತಾಯಿದ್ವಿ. 2-3 ಸತಿ ರೋಡಲ್ಲಿ ತುಂಬ ವೆಹಿಕಲ್ಸು ಇತ್ತು. ಬಟ್ ಸ್ಟಿಲ್ ಇದನ್ನು ಮಾಡೋಣ ಅಂತ ನಾವು ಟ್ರಿಪ್ಗೆ ಹೋಗೋಕ್ಕಿಂತ ಮುಂಚೆ ಎಷ್ಟೊಂದು ರೀಲ್ಸ್ ಮಾಡಬೇಕು ಅಂತ ಶೇರ್ ಮಾಡ್ಕೊಂಡಿದ್ವಿ. ಬಟ್ ಆದರೆ ಒಂದು ರೀಲ್ಸ್ನೂ ನಾವು ಮಾಡೋಕ್ಕೆ ಆಗಲಿಲ್ಲ. ಟೈಮ್ ಸಾಕಾಗಲಿಲ್ಲ. ಆಮೇಲೆ ರೆಡಿಯಾಗೋದು ಎಲ್ಲರೂ ಒಬ್ಬೊಬ್ಬರು ಸಪ್ರೇಟ್ ಇರುತ್ತೆ. ಅದು ಒಂದು ಆಗಲೇ ಇಲ್ಲ. ಒಂದು ರೀಲ್ ಮಾಡೋಕ್ಕೂ ಆಗಲಿಲ್ಲ. ಆ್ಯಕ್ಚುಲಿ ಇದು ಸುಮ್ಮನೆ ಮಾಡಿದ್ದು ನಾವು. ಬಟ್ ಇದು ಚೆನ್ನಾಗಿ ಬಂತು. ನಂಗೆ ತುಂಬ ಇಷ್ಟ ಆಯಿತು. ಒಂದು ಸತಿ ಅಲ್ಲ, ಸೆಕೆಂಡ್ ಟೈಮ್ ಟ್ರೈ ಮಾಡಿದ್ವಿ. ಬಟ್ ಬಂತು. ಏನೋ ಇದು ಒಂದೇ ಅನ್ಕೋತಿದ್ವಿ ನಾನಾಗಿ ಮಾಡಿದ್ದು. ಚೆನ್ನಾಗಿತ್ತು. ಒಟ್ಟಿನಲ್ಲಿ ನಾವು ಟ್ರಾವೆಲಿಂಗಲ್ಲಿ ಮತ್ತು ಬೈಕ್ ರೈಡಿಂಗಲ್ಲಿ ತುಂಬ ಎಂಜಾಯ್ ಮಾಡಿದ್ದೀವಿ. ಆ ಬೈಕ್ ರೈಡಲ್ಲಿ ಸಖತ್ ಮಜಾ ಕೊಟ್ಟಿದ್ದು. ಇಲ್ಲಿ ಲೋಕಲಲ್ಲಿ ಓಡಿಸೋದಕ್ಕೂ ಹೊರಗಡೆ ಹೋಗಿ ರೆಂಟಲ್ಗೆ ಬೈಕ್ ತೊಗೊಂಡು ಓಡಿಸೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಸಖತ್ ಇಷ್ಟ ಆಯಿತು. ಮತ್ತು ಅಲ್ಲಿಂದ ಯಾಣ ಮುಗಿಸ್ಕೊಂಡು ಬಂದಮೇಲೆ ವಿಭೂತಿ ಫಾಲ್ಸ್ಗೆ ಹೋದ್ವಿ. ವಿಭೂತಿ ಫಾಲ್ಸ್ ಅಂತೂ ನನಗೆ ಗೊತ್ತಿರಲಿಲ್ಲ. ಬಟ್ ಕೇಳೂ ಇರಲಿಲ್ಲ ನಾನು ಅದ್ರ ಬಗ್ಗೆ. ಬಟ್ ಹೋದ್ವಿ. ತುಂಬ ಚೆನ್ನಾಗಿತ್ತು ವಿಭೂತಿ ಫಾಲ್ಸು. ಅಲ್ಲಿ ಬರೀ ಹುಡುಗರೇ ಇದ್ದರು ಸಿಕ್ಕಾಪಟ್ಟೆ. ನಾವು ಅಲ್ಲಿ ಕೆಳಗಡೆ ಇಳಿಲೇ ಇಲ್ಲ. ಬರೀ ಗರ್ಲ್ಸ್ ಗ್ಯಾಂಗ್ ಹೋಗಿರೋದ್ರಿಂದ ಬಂದ್ಬಿಟ್ವಿ. ಸುಮ್ಮನೆ ಅಲ್ಲೇ ನೋಡ್ಕೊಂಡು ಒಂದೆರಡು ಫೋಟೋಸ್ ತೊಗೊಂಡು. ನಾನು ಈ ಮಧ್ಯ ಒಂದು ಕ್ಲಿಪ್ ಹೇಳೋದು ಬಿಟ್ಟೆ. ಯಾರಾದರೂ ಆಗಲಿ, ಹುಡುಗರೇ ಆಗಲಿ ರೆಂಟಲ್ ಬೈಕ್ಸ್ ತೊಗೊಳ್ಳುವಾಗ ಸ್ವಲ್ಪ ಚೆಕ್ ಮಾಡಿಬಿಟ್ಟು ತೊಗೊಳ್ಳಿ. ನಾವು ಚೆಕ್ ಮಾಡ್ದೇ ತೊಗೊಂಡು ರಿಟರ್ನ್ ಹೋಗೋವಾಗ ಎಲ್ಲ ಮುಗೀತು. ಬಟ್ ಆದರೆ ರಿಟರ್ನ್ ಹೋಗೋವಾಗ ಮಾತ್ರ ಗಾಡಿ ಪಂಚರ್ ಆಯಿತು. ಅಲ್ಲಿ ಯಾರೂ ಇರಲಿಲ್ಲ. ಯಾಣದಿಂದ ಹೋಗುವಾಗ ನಿಮಗೆ ಗೊತ್ತಿರುತ್ತೆ ಹೆಂಗಿರುತ್ತೆ ಇಲ್ಲಿ ಅಂತ. ಯಾರೂ ಇರಲಿಲ್ಲ ಆ ಜಾಗದಲ್ಲಿ. ಬಟ್ ನಮ್ಗೆ ಯಾರೋ ಒಬ್ಬರು ಫ್ಯಾಮಿಲಿ ಹೆಲ್ಪ್ ಮಾಡಿದ್ರು. ನೋಡಿ ವ್ಯೂವು ಎಷ್ಟು ಚೆನ್ನಾಗಿದೆ ಅಂತ. ಫುಲ್ ಗ್ರೀನರಿ, ತುಂಬ ಚೆನ್ನಾಗಿತ್ತು. ಆ ನೀರು ಬೀಳ್ತಾರೆ ಸೌಂಡು ಯಾವ ಥರ ಕೇಳಿಸ್ತಾಯಿತ್ತು ಅಂದರೆ ತುಂಬ ಖುಷಿ ಆಗ್ತಾಯಿತ್ತು ಮನಸ್ಸಿಗೆ. ಏನೋ ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಆಗ್ತಾಯಿತ್ತು. ಮತ್ತು ನಾನು ಒಬ್ಬಳೇ ಆರಾಮಾಗಿ ಹೋಗ್ತಾಯಿದ್ದೆ. ಅವರೆಲ್ಲ ಓಡ್ಬಿಟ್ಟಿದ್ರು ಮುಂದೆ ನೋಡಬೇಕಂತ. ನಾನು ವೀಡಿಯೋ ಮಾಡೋದಕ್ಕೋಸ್ಕರನೇ ನಿಧಾನಕ್ಕೆ ಹೋಗ್ತಾಯಿದ್ದೆ. ಮತ್ತು ಬಂದಲ್ಲಿ ನೋಡಿದ್ಮೇಲೆ ಎಷ್ಟು ಚೆನ್ನಾಗಿದೆ. ಬರೀ ಹುಡುಗರೇ ಇದ್ದರು. ನಾನು ಸರಿಯಾಗಿ ವೀಡಿಯೋ ತೋರಿಸಿಲ್ಲ, ಫಾರ್ವರ್ಡ್ ಮಾಡಿಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಕೆಳಗಡೆ ಇಳಿದು ಆಡಬೇಕು ಅಂತ ತುಂಬ ಆಸೆ ಆಗ್ತಾಯಿತ್ತು ನೀರು ನೋಡಿದ್ರೆ. ಆದರೆ ನಾವು ಇಳಿಲಿಲ್ಲ ಕೆಳಗಡೆ. ತುಂಬ ಜನ ಇದ್ದರು ಅಲ್ಲಿ, ತುಂಬ ಕ್ರೌಡಿತ್ತು. ಸೊ ನಾವು ಬರೀ ಫೋಟೋಸ್ ಒಂದಷ್ಟು ತೊಗೊಂಡು ವೀಡಿಯೋಸ್ ಅಷ್ಟು ಮಾಡಿಕೊಂಡು ಬಂದ್ಬಿಟ್ಟೆ. ಆಮೇಲೆ ಅಲ್ಲೇ ಒಬ್ಬರು ಅಣ್ಣ ಯಾರ್ದೋ ಫೋಟೋ ತೆಗಿತಾಯಿದ್ರು. ನಾನು ಕೇಳಿದೆ, ಪ್ಲೀಸ್ ನನಗೊಂದು ಫೋಟೋ ತೆಕ್ಕೊಡ್ತೀರಾ ಅಂತ. ಅವರೊಂದು ಫೋಟೋ ತೆಗೊಟ್ಟು. ನಂಗೆ ಇಡೀ ಟ್ರಿಪ್ಪಲ್ಲಿ ಅದೊಂದು ಫೋಟೋ ಬಿಟ್ಟು ಇನ್ಯಾವುದೂ ಇಷ್ಟ ಆಗಲಿಲ್ಲ. ಅದೇನು ಗೊತ್ತಿಲ್ಲ, ಹುಡುಗರು ಫೋಟೋಸ್ ಚೆನ್ನಾಗಿ ಕ್ಲಿಕ್ ಮಾಡ್ತಾರೆ. ನಾವೆಷ್ಟು 1000 ಫೋಟೋ ತೊಗೊಂಡ್ರು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಅವರೊಂದು ಫೋಟೋ ತೊಗೊಟ್ರು. ನಂಗೆ ತುಂಬ ಇಷ್ಟ ಆಯಿತು. ಸರಿ ಆಯಿತು ಅಂತ ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಬರ್ತಾ ಇರ್ಬೇಕಾದ್ರೆ ನಾನು ಅಲ್ಲಿರೋ ಗಿಡಗಳೆಲ್ಲ ಒಂದು ವೀಡಿಯೋ ಮಾಡಿಕೊಂಡೆ. ಏನೋ ಒಂಥರ ಡಿಫ್ರೆಂಟಾಗಿದೆ. ಎಲ್ಲ ಬಂಡೆ ಮೇಲೆ ಬೆಳೆದಿರೋವಂಥದ್ದು, ಪಾಚಿ ಮೇಲೆ. ತುಂಬ ಚೆನ್ನಾಗಿ ಅನಿಸ್ತು. ಆಮೇಲೆ ಅಲ್ಲಿ ನೋಡಿದೆ ಬಟರ್ಫ್ಲೈಗಳು
ಬಟರ್ಫ್ಲೈ ಹಾರಾಡ್ತಾಯಿತ್ತು, ಎಷ್ಟೊಂದಿತ್ತು, ಬಟ್ ಅದು ಸಿಗಲಿಲ್ಲ. ಹಂಗೂ ಟ್ರೈ ಮಾಡಿದೆ ಅದು ವೀಡಿಯೋ ಮಾಡೋಕ್ಕೆ, ತುಂಬ ಆಗಲಿಲ್ಲ. ಅವರೆಲ್ಲ ಮಧ್ಯ ಮಧ್ಯ ಬಂದು ಅದನ್ನು ಆರಿಸ್ತಾನೇ ಇದ್ದರು. ಇದು ಒಂದೇ ಒಂದು ಬಿಟ್ಟು ಸಿಕ್ಕಿದ್ದು ನನಗೆ. ಅದು ತುಂಬ ಚೆನ್ನಾಗಿ ಅನಿಸ್ತು, ವೀಡಿಯೋಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಎಡಿಟ್ ಮಾಡಿ ಹಾಕಿದ್ದೀನಿ. ಇದು ನನ್ನ ಫಸ್ಟ್ ಟೈಮ್ ವೀಡಿಯೋ ಎಡಿಟಿಂಗ್ ಆಗಿರುತ್ತೆ. ನನಗೆ ಅಷ್ಟು ಏನೂ ಎಕ್ಸ್ಪೀರಿಯೆನ್ಸ್ ಇಲ್ಲ. ನಾನು ಜಸ್ಟು ರೀಲ್ಸ್ ನೋಡಿಕೊಂಡು ರೀಲ್ಸ್ ಸ್ಕ್ರಾಲ್ ಮಾಡಿದ್ದೇ ಹೊರತು ಯಾವ ವೀಡಿಯೋ ಮಾಡಿದ್ದಾಗಲಿ ಡ್ಯಾನ್ಸ್ ಮಾಡಿದ್ದಾಗಲಿ ಇಲ್ಲ. ಫಸ್ಟ್ ಟೈಮ್ ನಾನು ಟ್ರೈ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ಏನಾದರೂ ಮಾತಾಡೋದ್ರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಮತ್ತು ನನ್ನ ಮಗಳಿಗೆ. ನನಗಿಂತ ಹೆಚ್ಚು ನನ್ನ ಮಗಳಿಗೆ ತುಂಬ ಕ್ರೇಜು ಈ ಶಾರ್ಟ್ಸಲ್ಲೆಲ್ಲ. ಅವಳಿಂದನೇ ಇದೆಲ್ಲ ನಾನು ಸರ್ಕಸ್ ಮಾಡ್ತಾಯಿರೋದು. ಅಮ್ಮ ಎಷ್ಟು ಲೈಕ್ಸ್ ಆಯಿತು, ಡೈಲಿ ಎಷ್ಟು ವ್ಯೂಸ್ ಆಯಿತು ಅಂತ ದಿನ ಕೇಳ್ತಾ ಇರ್ತಾಳೆ. ಅವಳಿಗೋಸ್ಕರ ನಾನು ಈ ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ನಿಜ, ನಮಗೆ ಅಂತ ಒಂದು ಸ್ವಲ್ಪ ಟೈಮ್ ಕೊಡಬೇಕು ಹೌಸ್ ವೈಫ್ಗಳು. ಯಾವಾಗಲೂ ಫ್ಯಾಮಿಲಿ ಮಕ್ಕಳು ಅಂತ ಅಂದ್ಕೊಂಡಿದ್ರೆ ನಮಗೂ ಒಂದು ಸ್ವಲ್ಪ ಟೈಮ್ ಬೇಕಲ್ವ. ನಿಜ ಸಖತ್ ಖುಷಿಯಾಯಿತು. ಹೋಗಿದ್ದು 2 ದಿನ ಆದರೂ ತುಂಬ ಖುಷಿಯಾಯಿತು. ಹಂಗಂತ ಮಕ್ಕಳನ್ನ ಮಿಸ್ ಮಾಡಿಲ್ಲ ನಾವು. ಬಟ್ ಸ್ಟಿಲ್ ಆದರೂ ಏನೋ ಒಂಥರ ಮೈಂಡ್ ಒಂಥರ ರಿಲ್ಯಾಕ್ಸೇಷನ್ ಆಯಿತು. ಮೈಂಡ್ ಯಾವಾಗಲೂ ಇಲ್ಲೇ ಥಿಂಕ್ ಮಾಡ್ತಾಯಿತ್ತು ಮಕ್ಕಳ ಬಗ್ಗೆನೇ. ಬಟ್ ಅಮ್ಮ ಇದ್ರಲ್ಲ, ಅಮ್ಮ ನೋಡ್ಕೋತಾರೆ, ತಂಗಿ ನೋಡ್ಕೋತಾರೆ ಅಂತ ಹಸ್ಬೆಂಡ್ ಇದ್ದರು ಅಂತ ಬಿಟ್ಟೋಗಿದ್ದು. ಬಟ್ ತುಂಬ ಚೆನ್ನಾಗಿತ್ತು, ವರ್ತಿ ನಾನು ಹೋಗಿ ಟ್ರಿಪ್ಪು ಅಂತ ಅನಿಸ್ತು. ಸಖತ್ ಎಂಜಾಯ್ ಮಾಡ್ಕೊಬಂದ್ವಿ. ನೋಡಿ, ನಾನು ಎಡಿಟ್ ಫೋಟೋ ಇದೇನೆ. ಅವರು ತೆಕ್ಕೊಟ್ಟಿರೋ ಫೋಟೋ ಎಷ್ಟು ಚೆನ್ನಾಗಿ ಬಂದಿದೆ. ಈ 2 ಫೋಟೋನೇ ನಂಗೆ ತುಂಬ ಇಷ್ಟ ಆಗಿದ್ದು. ಥ್ಯಾಂಕ್ ಯು ಆಲ್, ಲವ್ ಯು. ಪ್ಲೀಸ್ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಅಕೌಂಟ್ನ ಬೆಳೆಸಿ. ಹಾಗೆ ವಿಡಿಯೋ ರೆಕಾರ್ಡಿಂಗ್ ನಿಮಿಷ. ಶಾವಿ, ಜ್ಞಾನ್ವಿ, ಚೇತನ್, ಐ ಲವ್ ಯು.